ರಾಜಿ, ಇದನ್ನೇ ಅಲ್ವಾ ಅವ್ರು ನಿನ್ನ ಹತ್ರ ಕೇಳಿದ್ದು? ಅವ್ರು ಕೇಳಿದ್ರು ಸರ್, ಆದ್ರೆ ನಾನೇ ಕೊಡ್ಲಿಲ್ಲ. ಅಂದ್ರೆ ನೀನ್ ಕೊಟ್ಟಿರೋ ಬಾಕ್ಸ್ ಅದು ಒರಿಜಿನಲ್ ಅಲ್ಲ ಸರ್, ಡೂಪ್ಲಿಕೇಟ್. ಅದಕ್ಕೋಸ್ಕರನೇ ಅವರು ತುಂಬಾ ವರ್ಷಗಳಿಂದ ದೇವಸ್ಥಾನದಲ್ಲೇ ಹುಡುಕ್ತಾ ಇದ್ದಾರೆ. ಇದೀಗ ನನ್ನ ಕೈಗೆ ಸಿಕ್ಕಿದೆ. ಅವರು ಯಾವುದಕ್ಕೋಸ್ಕರ ಹುಡುಕ್ತಾ ಇದ್ದಾರೋ, ಇದರಲ್ಲಿ ಏನಿದೆಯೋ ಆ ಇನ್ಫಾರ್ಮೇಶನ್ ಎಲ್ಲ ಇದರಲ್ಲೇ ಇದೆ ಸರ್. ಏನಿದೆ? ಇದರಲ್ಲಿ ಏನಿದೆಯೋ ಯಾರು ಓದಿಲ್ಲ. ಆ ಸ್ವಾಮೀಜಿ ಮಾತ್ರನೇ ಓದಕ್ಕಾಗದು. ಆ ಸ್ವಾಮೀಜಿಯಿಂದ ಇದರಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಅಂತ ಹೋದಾಗ್ಲೇನೆ ಆ ಸ್ವಾಮೀಜಿನ ಸಾಯಿಸಿರೋದು. ಆ ಸ್ವಾಮೀಜಿ ಏನೋ ಇದು ತುಂಬಾ ತೊಂದರೆ ಆಗುವಂತ ವಿಷಯ, ಇದನ್ನ ನೀನು ತಲೆಗೆ ಹಾಕೋಬೇಡ, ಇದರಿಂದಾಗಿ ಅವರು ಆ ಊರಲ್ಲಿ ಒಂದು ಕುಟುಂಬನೇ ಇಲ್ದಿರೋ ಹಾಗೆ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿ ಸತ್ತು ಹೋದ್ರು. ಏನು, ಒಂದು ಕುಟುಂಬನ ಇಲ್ದೇ ಇರೋ ತರ ಮಾಡಿದಾರ? ರಾಜಿ, ನನ್ ಮಾತ್ ಕೇಳು, ಇದನ್ನೆಲ್ಲ ಇಲ್ಲಿಗೆ ನಿಲ್ಸೋಣ. ಇಲ್ಲಿಗೆ ನಿಲ್ಸ್ಬೇಡ. ಇದ್ಯಾವುದು ಬೇಡ, ಈ ಜಾಬು ಬೇಡ, ನಮ್ಗೇನು ಬೇಡ. ನಮ್ಗೆ ಈ ಹಾಕಿ ಇದೆಯಲ್ಲ, ಅಲ್ಲಿ ಗೆದ್ಕೊಂತ ಮುಂದಕ್ಕೆ ಹೋಗೋಣ. ನಾವಿಬ್ರು ಹ್ಯಾಪಿ ಆಗಿರೋಣ ಪ್ಲೀಸ್. ಸರ್, ಆಟದಲ್ಲಿ ಗೆದ್ರೆ ನಮ್ಗೆ ಹೆಸರು ದುಡ್ಡು ಬರಬಹುದೇನೋ, ಆದ್ರೆ ಈ ತರ ದುಷ್ಟಶಕ್ತಿಗಳಿಂದ ಗೆದ್ರೆ ನಮ್ಮಿಂದಾಗಿ ದೇವಸ್ಥಾನಕ್ಕೆ ನಿತ್ಯ ಪೂಜೆ ನಡೆಯುತ್ತೆ. ಆ ರೀತಿ ಒಂದು ಊರಿಗೆನೆ ಇಷ್ಟು ವರ್ಷಗಳವರೆಗೂ ಇಲ್ದೇ ಇರುವಂತ ಸಂತೋಷ ತಂದ್ಕೊಟ್ಟಾಗತ್ತೆ. ಅವರು ಒಂದು ಕುಟುಂಬನೇ ಇಲ್ದೇ ಇರೋ ಹಾಗೆ ಮಾಡಿದ್ದಾರೆ ಅಂದ್ರೆ ಅವ್ರು ಇನ್ನೆಂಥ ರಾಕ್ಷಸರು ಸರ್. ಅದನ್ನ ಕೇಳ್ದಾಗಿಂದ ನನ್ನ ರಕ್ತ ಹಾಗೆ ಕುದೀತಾ ಇದೆ ಸರ್. ಈ ವಿಷಯ ಇದುವರೆಗೂ ನಮ್ಮಪ್ಪಂಗೂ ಕೂಡ ಗೊತ್ತಿಲ್ಲ. ಊರಿನ ಜನರನ್ನೆಲ್ಲ ನಮ್ಮಪ್ಪ ತಮ್ಮ ಮಕ್ಕಳು ಹಾಗೇನೆ ನೋಡ್ಕೋತಾ ಇದ್ದಾರೆ. ಅಂಥದ್ರಲ್ಲಿ ನಮ್ಮ ಅಪ್ಪಂಗೂ ಕೂಡ ಅನುಮಾನನೇ ಬರ್ದಿರೋ ಹಾಗೆ ಒಂದು ಕುಟುಂಬನೇ ಅವರು ಇಲ್ದಿರೋ ಹಾಗೆ ಮಾಡಿದ್ದಾರೆ ಅಂತಂದ್ರೆ ಅವ್ರನ್ನೆಷ್ಟು ಕ್ರೂರವಾಗಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಿದೆ ಅಲ್ವಾ ಸರ್? ಅಂಥವ್ರನ್ನ ನಾವು ಖಂಡಿತವಾಗ್ಲೂ ಹೊರಗೆಳಿಬೇಕು. ಅವರು ಮಾಡ್ತಿರೋ ತಪ್ಪುಗಳನ್ನೆಲ್ಲ, ಅವ್ರು ಮಾಡಿರೋಂಥ ಶಿಕ್ಷೆಗಳನ್ನೆಲ್ಲ ಕಂಡು ಹಿಡಿದು ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು. ರಾಜಿ, ಅವ್ರಿಗೆ ತಕ್ಕ ಶಾಸ್ತಿನ ಮಾಡ್ಲೇಬೇಕು ಸರ್.